ನನ್ನನ್ನು ಕೇವಲ ಬಡ ಮೃಗ ಹೀಗೆಂದು ತಿಳಿಸಿ ಅಲ್ಲವೇ ಅಲ್ಲ. ಈ ಯುಗದಲ್ಲಿ ಹುಟ್ಟಿಕೊಂಡವನಲ್ಲ, ಯುಗದಲ್ಲಿ ಬ್ರಹ್ಮದೇವನ ಆಕಳಿಕೆಯಿಂದ ಹುಟ್ಟಿಕೊಂಡವ ಪ್ರಭು ಶ್ರೀರಾಮಚಂದ್ರನ ಚರಣ ಸೇವಕನಾಗಿ ಆ ಯುಗದಲ್ಲಿ ಕೃತಾರ್ಥತೆಯನ್ನು ಹೊಂದಿದವ. ಅಂಬಿಕೆ ಶಿವನಿಗೆ ಮದುವೆಯಾಗುವಾಗ 18 ವರುಷ. ಆದ್ದರಿಂದ ಈಗಲೂ ಅದೇ ಶಕ್ತಿಯನ್ನು ಉಳಿಸಿಕೊಂಡಿದ್ದೇನೆ. ನಿಮಗೆ ಯಾವ ಯುಗ, ಈ ಯುಗದಲ್ಲಿ ಹುಟ್ಟಿಕೊಂಡ ಯಾಕಷ್ಟು ಜಳ್ಳು ಮಾನವ. ನಿನ್ನನ್ನು ನೋಡುವಾಗಲೂ ಗೊತ್ತಾಗುತ್ತದೆ, ನಿನ್ನ ಮಾತುಗಳನ್ನು ಕೇಳುವಾಗ ಮತ್ತೂ ಗೊತ್ತಾಗುತ್ತದೆ. ಬರೇ ಜಳ್ಳು, ಏನೂ ಶಕ್ತಿ ಇಲ್ಲ. ಆದ್ದರಿಂದ ಶಕ್ತಿಯಿಂದ ಮಣಿಯನ್ನು ಪಡೆಯಬೇಕು. ಪಡೆಯೇ ಎನ್ನುವ ಆಸೆ ಇದ್ರೆ ಪರಿಸರ Thank you.
ಜಳ್ಳು ಕೊಳು ಎನ್ನುವಂತ ಭಾವನೆಗೆ ಬಂದಿದ್ವಿ. ಅಲ್ಲ, ನಾವು ರಸಭರಿತ ಅಕ್ಕಿಗಳು ಅಂತ ತೋರಿಸಲಿಕ್ಕೆ ಏನು ಮಾಡಿ ಸರಿಯಾದ ಸಮಯ ಇದು. ಒಂದು ಸಣ್ಣ ಘಟನೆ ಹೇಳ್ತೇನೆ, ಹೆಚ್ಚು ದೂರ ಹೋಗೋದು ಬೇಡ, ಇಲ್ಲಿದೆ ಈ ನಿರತೆ ಕಡೆ ಹೇಳ್ತೇನೆ. ನಂದಗೋಪದಲ್ಲಿ ನಾವೆಲ್ಲ ಇಂದ್ರ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಒಂದು ಸಲ ಒಂದು ಸಣ್ಣ ತಿದ್ದುಪಡಿ ಮಾಡಬೇಕು ಅಂತ ಅದೇ ಸಂವಿಧಾನದಲ್ಲಿ ಕೆಲಸ ಮಾಡುವಂತ ಇಂದ್ರ ಪೂಜೆಯನ್ನು ಬಿಟ್ಟೆವು. ನಮ್ಮಲ್ಲಿ ಬಹಳ ದೊಡ್ಡದಾದಂತಹ ಪರ್ವತ ಇತ್ತು, ಗೋವರ್ಧನ ಗಿರಿ. ಹಾಗಾಗಿ ಪ್ರಕೃತಿ ಪೂಜೆ, ಮರದ ಪೂಜೆ, ಜಲದ ಪೂಜೆ, ವಾಯು ಪೂಜೆ, ಆಕಾಶ ಪೂಜೆ, ಭೂಮಿ ಪೂಜೆ ನಮ್ಮಲ್ಲಿ ಬಹಳ ಇದೆ. ಅದರಲ್ಲಿ ಒಂದಾದಂತಹ ಗೋವರ್ಧನ ಪೂಜೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದೆವು. ಆ ತಕ್ಷಣ ನಿನ್ನ ತಿದ್ದುಪಡಿಯಲ್ಲಿ ಪ್ರತಿಭಟನೆ ಮಾಡಲಿಲ್ವ ಯಾರು? ಸಿಕ್ಕಾಯ್ತಾ? ದೇವಲೋಕದಿಂದ ಇಂದ್ರ ಇಬ್ಬರನ್ನು ಅವರಲ್ಲಿ ಮಳೆಗಾಲಿಕಾರಿಯಾದಂತಹ ಅವನು ವರುಣಮಾರುತವನ್ನು ಕಳಿಸಿಕೊಟ್ಟ. ಆಗಲಿ, ನೋಡಿಕೊಳ್ಳೇದಾಗಲಿ. ಅಲ್ಲ, ಹಾಗಾಗಿ ಮಳೆ ಬರುವುದಿಲ್ಲ ಅಂತ ಬೊಬ್ಬೆ ಹಾಕುವುದು ಬೇಡ ಅಂತಲ್ಲ. ನಮಗೆ ತೊಂದರೆ ಆಗಲಿಲ್ಲ, ನಮಗೆ ಇದು ತನಕ ತೊಂದರೆ ಆಗಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಮಳೆ ಬಿಟ್ಟರೆ ನಾವು ಅಲ್ಲಿ ಮೇಲೆ ಬಿದ್ದ ಹಾಗೆ ಯಾತ್ರೆ ಕೇಳಲಿಕ್ಕಿಲ್ಲ. ಮಳೆ ಸುರಿಯೋದು ಪ್ರಾರಂಭ ಆಯಿತು, ಚಂಡಮಾರುತ. ಎಲ್ಲರೂ ಹಾಕಬೇಕು, ತಗ್ಗಿನ ಪ್ರದೇಶದಿಂದ ಮೇಲೆ ಹೋಗಬೇಕು. ಮೇಲೆ 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 ಉಪ್ಪರಿಗೆ ಮಾಳಿಗೆ ಮೇಲೆ ಮಾಳಿಗೆ ಹೋದ್ರು ಕೂಡ ನೀರೇರುವುದು ನಿಲ್ಲಿಲ್ಲ. ಎಲ್ಲರೂ ಹಾಹಾಕಾರ ಮಾಡಿದ್ರು, ನೀಂತ ಹೀಗಾಯಿತು. ನಂದಗೋಪದಲ್ಲಿ ಹಾಳು ಮಾಡಿಬಿಟ್ಟು ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ರು. ನಾನು ಸ್ವಲ್ಪ ಚಿಂತೆಗೀಡಾದೆ. ಸ್ವಲ್ಪ ಬದಿಯಲ್ಲಿ ಒಂದು ಗುಡ್ಡ ಮಾಡುವುದು ಚರ್ಚೆ ಮಾಡುವಾಗ ವಿಷಯ ಹೇಳಿ ಬೆಟ್ಟಕ್ಕೆ ಸುತ್ತು ಬಂದ ಉತ್ತರ ಸಿಕ್ಕಲ್ಲ. ಒಂದು ಸೆರೆ ಕಾಣಿಸಿ ಸೆರೆಗೆ ಈ ಕಿರು ಬೆರಳಿಂದ ಬೆಟ್ಟದ ಸೆರೆಗೆ ಸಿಕ್ಕಿಸಿ ಮೇಲೆ ಛತ್ರದ ಹಾಗೆ ಹೇಳಿದೆ. ನಾನು ಗ್ರಹಿಸಿದ್ದು ಪಕ್ಕನೆ ಸೆರೆ ಎಡೆಯಲ್ಲಿ ಹೋಗಿ ನೀನು ರಕ್ಷಿಸಿಕೊಂಡೆ. ನಾನು ಸ್ವಾರ್ಥಿ ಅಲ್ಲ, ನಾನು ಸ್ವಾರ್ಥಿ ಆಗ್ತದೆ. ಈ ಕಾರ್ಯಕ್ರಮ ಭೋಜನ ಬರಬೇಕು, ಭೋಜನ ಹಿತಾಯ, ಭೋಜನ ಸುಖಾಯ ಅಂತ ಈ ಕಾರ್ಯಕ್ರಮ ಮಾಡೋಣ. ಹಾಗಾಗಿ ಪೂಜೆ ಮಾಡುವುದರಿಂದ ಯಾರಿಗೆ ಸಿಟ್ಟಾಗ್ತದೋ ಗೊತ್ತಿಲ್ಲ, ಪೂಜೆಯನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಮುಂದುವರಿಸ್ತೇವೆ. ಜನರೆಲ್ಲ ಬೆಟ್ಟದೊಳಗೆ ಬಂದರು. ಅಯ್ಯೋ, ನಮ್ಮ ಛತ್ರ ಸಿಕ್ಕಿತು ಅಂತ ಸಂತೋಷ ಆಯ್ತು. ಕೂತು ಹಾಡಿದ್ರು, ನಿಂತು ಹಾಡಿದ್ರು, ಕುಣಿದು ಹಾಡಿದ್ರು, ಕುಣಿತ ಭಜನೆ, ನಲಿದು ಭಜನೆ, ಒಲಿದ ಭಗವಂತ ಅಂತ ಹೇಳಿ ಅಂತ ಹೇಳಿ. ಅಜ್ಜ, ತುಂಬಾ ದೊಡ್ಡ ದೊಡ್ಡ ಬೆಟ್ಟ ಹೊರಲಿಕ್ಕೆ ಹೋಗ್ಬಳಿಗೆ ಪ್ರಾಯ ಇಲ್ಲಿ ಪ್ರಾಯದಲ್ಲಿ ಇಂಥದ್ದೆಲ್ಲ ಒಪ್ಪಿಕೊಳ್ಬೇಡ. ಆದ್ರೆ ಒಂದು ಸಣ್ಣ ವಿಷಯ ಇರುತ್ತೆ. ನಮ್ಮ ಊರಿನಲ್ಲಿ ಬೇಡ, ನಿನ್ನ ಊರಿನಲ್ಲಿ ಒಂದು ಸಣ್ಣ ಊಟವನ್ನು ಎತ್ತಿ ಸಾಕಾಗ್ತದ? ಅಯ್ಯೋ, ನೀನೇನೋ ಮಹತ್ತರವಾದ ಕಾರ್ಯವನ್ನು ಮಾಡಿದೆ ಎನ್ನುವ ಹಾಗೆ ನಿನ್ನವರು ಹೊಗಳೆಯರು. ನಿನ್ನ ಮನಸ್ಸಿಗೆ ಸಂತೋಷ ಆಯಿತು. ಇದು ದೊಡ್ಡ ಕೆಲಸ, ಇದು ದೊಡ್ಡ ಕೆಲಸ. ನಮ್ಮ ಗೋಕುಲಕ್ಕೆ ಗೋಕುಲ ನಾನು ಮಾಡಿದ ಕೆಲಸವನ್ನು ಕೇಳು ಕೇಳು ಕೇಳು. ಅದಕ್ಕಿಂತಲೂ ಮಿಗಿಲಾದ ಕಾರ್ಯವನ್ನು ನಾನು ಮಾಡಿದವನಿದ್ದೇನೆ. ಏನೆಂದು ಕೇಳುವ? ಹೋಗು, ಹಿಂದಕ್ಕೆ ಹೋಗು. ಹಿಂದಿನ ಯುಗದಲ್ಲಿ ತ್ರೇತೆಗೆ ಹೋಗೋಣ. ಏನಾಯ್ತು? ರಾಮಾಯಣವನ್ನು ಭಾವ ಭಕ್ತಿಯಿಂದ ಸರಿಯಾಗಿ ನೀನು ಓದಿದ್ಯಾದ್ರೆ ನಿನಗೆ ಗೊತ್ತಿರಬಹುದು. ನಾನು ಓದಿ ಆ ಪುಸ್ತಕವನ್ನು ಬೇರೆ ಪುಸ್ತಕದಲ್ಲಿ ಓದಿ ಆಗಿದೆ, ಓದಿ ಬಿಟ್ಟಾಗಿದೆ.
ಹಾಗಾದ್ರೆ ಅದರ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂತ ಸ್ಪಷ್ಟ ಆಯ್ತು. ಈಗಿನ ಮಕ್ಕಳೆಲ್ಲ ಹಾಗೆ ಯಾಕಂದ್ರೆ ನೋಡಿರ್ತಾರೆ ಅದರೊಳಗೆ ಒಂದು ತೋರಿಸಿ. ನೀನು ಯಾವಾಗ ಅದನ್ನು ಮೇಲೆ ಇಟ್ಟಿದ್ದೀಯೋ ಅಲ್ಲಿ ಹೋಗಿ ನಿನಗೆ ಅದರ ಏನೂ ಗೊತ್ತಿಲ್ಲ, ಶೂನ್ಯ. ಅದು ನಮ್ಮ ರಕ್ಷಕರೇ ಅಯ್ಯೋ ಸೀತಾನ್ವೇಷಣೆಯ ಕಾಲ. ಲಂಕೆಗೆ ರಾಮ ಸೇನೆ ಹೋಗಬೇಕು, ಅದಕ್ಕಾಗಿ ರಾಮ ಸೇತುವೆ ನಿರ್ಮಾಣವಾಯಿತು. ಆ ಕಾಲಕ್ಕೆ ನಾವೆಲ್ಲರೂ ಶ್ರೀರಾಮನ ಕಿಂಕರರಾಗಿ ಆ ಸೇತುವನ್ನು ಕಟ್ಟುವಂತಹ ಕೆಲಸಕ್ಕೆ 5 ದಿವಸದಲ್ಲಿ ಆಯ್ತಂತೆ ಹೆಗಲು ಕೊಟ್ಟವರು. ಚಕ್ರವಾಣದ ವಿಸ್ತೀರ್ಣವುಳ್ಳ ಸರದಿಗೆ ಸೇತುವನ್ನು ಬೆಳೆಯುವ ಕಾಲಕ್ಕೆ ಕಲ್ಲು ಹೊರ ಬೆಟ್ಟ ಗುಡ್ಡಗಳು ಅಸಂಖ್ಯಾತ ವಾಮನ ವೀರರು ತಾಮುಂದೆ ಎನ್ನುವ ಹಾಗೆ ತಂದು ಸುರಿದರು. ನಾನು ಅಲ್ಲಿ ಇಲ್ಲಿ ಹುಡುಕಾಡುತ್ತಾ ಸಮಯ ವ್ಯರ್ಥ ಮಾಡಲಿಲ್ಲ. ರಜತಗಿರಿಯನ್ನೇ ಕೊಂಡೊಯ್ಯಬೇಕು ಎನ್ನುವ ಉದ್ದೇಶದಿಂದ ಸೇತುವೆಗೆ ಹಿಡಿದು ಆಡಿಸಿದೆ. ಪ್ರಯೋಜನ ಫಲಿತಾಂಶ ಬಂದನಲ್ಲ, ಯಾರು ಸಾಕ್ಷಾತ್ ಪರ ಶಿವನೇ ಬಂದ. ಯಾಕಾಗಿ ಮಗು ತೆರವಲ್ಲ, ಇದು ನಮ್ಮ ವಾಸಸ್ಥಳ. ನಮ್ಮಲ್ಲಿ ಸತ್ಯವನ್ನು ಮಾಡಿ ಒಪ್ಪಂದ ಮಾಡಿಕೊಳ್ಳೋದು. ಹೌದು. ಅಷ್ಟು ಮಾತ್ರವಲ್ಲ, ರಾಮ ಸೇತುವ ಕಾರ್ಯಕ್ಕೆ ಸಂಪೂರ್ಣ ಶುಭ ಆಶೀರ್ವಾದವನ್ನು ಮಾಡಿದ. ಈಗ ಅರ್ಥ ಮಾಡಿಕೊ. ನೀನು ಎತ್ತಿದಂತ ಈ ಹುಲು ಪರ್ವತದಲ್ಲಿ ನಾನು ಎತ್ತಿದ ರಜತಾತ್ರಿ ದೊಡ್ಡದು ಅಂತ ಇಟ್ಟುಕೊಳ್ಳುವ. ಆದ್ರೆ ನಮ್ಮ ಕಾಲಕ್ಕೆ ಗೋವರ್ಧನವೇ ದೊಡ್ಡದು. ರಜತಾತ್ರಿ ಇಲ್ಲಿಗೆ ಬರುವುದಿಲ್ಲ, ನಮ್ಗಲ್ಲಿ ಹೋಗುವ ಅಗತ್ಯ ಉಳಿಲ್ಲ. ಹಾಗಾದ್ರೆ ರಜತಾತ್ರಿಯನ್ನು ಎತ್ತಿದ ಶಕ್ತಿಯೋ ಅಥವಾ ಗರ್ವವೋ ಇದ್ದರೆ ನನ್ನಲ್ಲಿ ತೋರಿಸಿ.